ರೇಣುಕಾಸ್ವಾಮಿ ಕೊಲೆ ಮಾಡಿದವರಿಗೆ ಗಲ್ಲು ಶಿಕ್ಷೆಯಾಗಬೇಕು ಎಂದು ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಒತ್ತಾಯಿಸಿದ್ದಾರೆ, ಆಗ್ರಹಿಸಿದ್ದಾರೆ. ದೇಶದ ಕಾನೂನು ಒಬ್ಬೊಬ್ಬರಿಗೆ ಒಂದೊಂದು ಇರೋದಿಲ್ಲ. ಸೆಲೆಬ್ರಿಟಿ ಅಂತ ಕೇಸ್ನಲ್ಲಿ ಹಸ್ತಕ್ಷೇಪ ಮಾಡಬಾರದು ಬೇರೆ ಯಾರು. ರಾಜ್ಕುಮಾರ್, ವಿಷ್ಣುವರ್ಧನ್, ಪುನೀತ್ ನಿಜ ಜೀವನದಲ್ಲೂ ಕೂಡ ಹೀರೋಗಳಾಗಿದ್ರು. ಆದರೆ ಈ ಪ್ರಕರಣದಲ್ಲಿ ಇವರು ಮೃಗೀಯ ವರ್ತನೆ ತೋರಿದ್ದಾರೆ, ದರ್ಶನ್ ಮೃಗೀಯ ವರ್ತನೆ ತೋರಿದ್ದಾರೆ ಅಂತ ಮಾಜಿ ಗೃಹ ಸಚಿವರಾದ ಆರ್ಗ ಜ್ಞಾನೇಂದ್ರ ಒತ್ತಾಯಿಸಿದ್ದಾರೆ. ದೇಶದ ಕಾನೂನು ಒಬ್ಬೊಬ್ಬರಿಗೆ ಒಂದೊಂದು ಅಂತ ಇರೋದಿಲ್ಲ. ಸೆಲೆಬ್ರಿಟಿಗಳು ಅಂತೇಳಿ ಈ ಕೇಸ್ನಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳಿದ್ದಾರೆ. ಒಬ್ಬ ಸೆಲೆಬ್ರಿಟಿಯಾಗಿ ದರ್ಶನ್ ಬಗ್ಗೆ ನಾನು ಕೂಡ ಗೌರವ ಹೊಂದಿರತಕ್ಕಂಥ, ಆದರೆ ಇದೊಂದು ಅಮಾನುಷವಾದಂಥ ಕೊಲೆ ಇದೆ. ಇದರಲ್ಲಿ ಕಾನೂನು ಒಬ್ಬೊಬ್ಬರಿಗೆ ಒಂದೊಂದಿಲ್ಲ ಮತ್ತು ಕಾನೂನು ವ್ಯಾಪ್ತಿ ಏನು ಅಂತೇಳಿ ಇದರಿಂದ ಸಾರ್ವಜನಿಕರಿಗೆ ತೋರಿಸ್ಬೇಕು. ಈಗ ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡೋರಿಗೆ ಒಂದು ಸಂದೇಶ ಹೋಗೋದು, ಆ ರೀತಿಯಲ್ಲಿ ಪೊಲೀಸರು ಕ್ರಮ ತಗೊಂಡು. ನಿನ್ನೆ ನಾನು ಈ ಮೀಡಿಯಾಗಳಲ್ಲಿ ನೋಡಿದೆ, ಪೊಲೀಸ್ ಸ್ಟೇಷನಿಗೆ ಶಾಮಿಯಾನ ಹಾಕಿಟ್ಟಿದ್ದಾರೆ. ನಿನ್ನೆವರೆಗೆ ಒಂಥರ ಪಾರದರ್ಶಕವಾಗಿ ನಡೆದಿತ್ತು, ಅರೆಸ್ಟ್ ಮಾಡಿದರು, ಇದೆಲ್ಲ ನಡೆದಿತ್ತು. ನಮಗೂ ಏನೋ ಒಳ್ಳೆಯ ರೀತಿಯಿಂದ ಅದು ಎನ್ಕ್ವೈರಿ ಆಗ್ತದೆ ಅನಿಸುತ್ತೆ. ಆ ಬಡಪಾಯಿ ಕೊಲೆ ಆಗಿರ್ತಕ್ಕಂಥ ರೀತಿ ನೋಡಿದ್ರೆ ಅವ್ರನ್ನ ಖಂಡಿತವಾಗೂ ಗಲ್ಲಿಗೇರಿಸ್ಬೇಕು. ಅದರಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಗಲ್ಲು ಶಿಕ್ಷೆ ಆಗಬೇಕು, ಅದಕ್ಕಿಂತ ಕಡಿಮೆ ಯಾವ ಕಾರಣಕ್ಕೂ ಆಗಬಾರ್ದು. ಅದರಿಂದ ಪೊಲೀಸರು ಯಾವುದೇ ಕಾರಣಕ್ಕಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.